ಇಲ್ಲಿವರೆಗೆ ಎಲ್ಲೂ ಹೇಳದ ಯಾವುದಾದ್ರೂ ಒಂದು ಬರವಣಿಗೆ ನೆನಪಿಗೆ ಬರುತ್ತಾ ಸಡನ್ನಾಗಿ? ಆ, ಆ ಥರ ಏನಿಲ್ಲ. ಸೊ ಅಂದರೆ ಎಲ್ಲ ಬಳಕೆ ಆಗಿದೆಯಾ? ಬಹುತೇಕ ಬಳಕೆ ಆಗಿಲ್ಲ ಅಂದರೆ ಬಹುಶಃ ನಾನೊಂದು ಸೀಕ್ರೆಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ, ಎಲ್ಲೋ ಒಂದು ಹಾಡಲ್ಲಿ ಹಾಕ್ಬೋದು ಅದನ್ನು ಅನ್ನೋ ಕಾರಣಕ್ಕೆ. ಓಕೆ. ಬಟ್ ನನಗೆ ಅಂದರೆ ತುಂಬ ಹಾಡುಗಳು ಈ ಅಂಡರ್ ರೇಟೆಡ್ ಇರುತ್ತೆ, ಕೆಲವೊಂದು ಹಾಡುಗಳು ಗೊತ್ತಾಗಲ್ಲ ಜನರಿಗೆ. ಆ ಥರದ ಹಾಡುಗಳಲ್ಲಿರುವಂಥ ಸಾಲುಗಳೆಲ್ಲ ತುಂಬ ಕಾಡ್ತಿರುತ್ತೆ ಆವಾಗ. ಈ ಲೈನ್ ಬರೆದಿದ್ನಲ್ಲ, ಇದು ಅಲ್ಲಿತ್ತಲ್ವ ಇಲ್ಲಿತ್ತಲ್ವ ಅನ್ನೋ ಥರದ್ದು ಒಂದಿಷ್ಟು ಕಾಡ್ತಿರುತ್ತೆ, ಇದು ರೀಚ್ ಆಗಬೇಕಿತ್ತು ಅನ್ನೋ ಥರದ್ದೆಲ್ಲ ಕಾಡ್ತಿರುತ್ತೆ. ಆ ಥರದ್ದಿದೆ. ಬಿಟ್ಟರೆ ನಾನೇನು ಮಾಡ್ತೀನಿ, ಯಾವುದೋ ಒಂದು ಲೈನ್ ಬಂದರೆ ನಾನು ಅದನ್ನು ನಂದು ಇದಿದೆ, ಒಂದು ಗ್ರೂಪ್ ಥರ ಇದೆ, ನನ್ನದೇ ಗ್ರೂಪು, ನಂದು 2 ನಂಬರ್ದು, ಅದು ನನ್ನದೇ ಒಂದು ಗ್ರೂಪು. ಅಲ್ಲಿ ನಾನು ಆ ಥಾಟನ್ನು ಅಥವಾ ಅದನ್ನು ಬರೆದು ಹಾಕ್ಬಿಡ್ತೀನಿ. ಯಾವುದೋ ಒಂದು ಹಾಡು ಬರಿಬೇಕಾದ್ರೆ ಏನೋ ಒಂದು ಥಾಟ್ ಏನೋ ವರ್ಕ್ ಆಗ್ತಿಲ್ಲ ಅಂದಾಗ ಅಲ್ಲಿ ಹೋಗಿ ನೋಡ್ತೀನಿ ನಾನು, ಇದು ಯಾವುದಾದ್ರು ವರ್ಕ್ ಆಗ್ತಿದೆಯಾ ಅಂತ. ಸೊ ಆ ಥರ ಅದನ್ನು ಸೇವ್ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇದೆ. ಓಕೆ. ಈಗ ರಿಯಾಲಿಟಿಗೂ ಎಕ್ಸ್ಪೆಕ್ಟೇಷನ್ಸ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ತುಂಬ ಎಮೋಷ್ನಲಿ ಫೀಲ್ ಆಗಿ ಬರೆದಿರೋ ಸಾಂಗ್ಗಳು ಕೆಲವೊಂದು ಸಲ ಕ್ಲಿಕ್ ಆಗೋ ಸಾಧ್ಯತೆಗಳು ಬಹಳ ಕಮ್ಮಿ ಇರುತ್ತೆ. ಹಿಂಗೆ ಮಾತಾಡ್ತಾ ಹಿಂಗೆ ಹೊಳೆದಿರೋ ಹಾಡುಗಳು ಜನರ ಮನಸ್ಸು ಬೇಗ ಮುಟ್ಬಿಡುತ್ತೆ. ಆ್ಯಸ್ ಅ ಲಿರಿಸಿಸ್ಟ್ ತುಂಬ ಎಕ್ಸ್ಪೆಕ್ಟ್ ಮಾಡಿ ಅದು ವರ್ಕ್ ಆಗದೇ ಇದ್ದಾಗ, ಒಂದು ಸಾಂಗ್ ವರ್ಕ್ ಆಗದೇ ಇದ್ದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಅದು ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಅಂದರೆ ಯಾಕೆ ಇದು ವರ್ಕ್ ಆಗಿಲ್ಲ ಏನು ಅಂದರೆ, ಒಂದು ಸಾಂಗ್ ವರ್ಕ್ ಆಗಿಲ್ಲ ಅಂದಾಗ ಒಂದಿಷ್ಟು ಕಾರಣಗಳು ಇರುತ್ತೆ. ಸೊ ಐದರ್ ಸಿನಿಮಾ ವರ್ಕ್ ಆಗದೆ ಇರ್ಬೋದು, ಅಥವಾ ಪ್ರಮೋಷನ್ ಕಡಿಮೆ ಆಗಿರ್ಬೋದು, ಅಥವಾ ಇನ್ನೊಂದು ಏನಾಗುತ್ತೆ, ಒಂದೊಂದು ಸತಿ ನಾವು ಸಿನಿಮಾದಲ್ಲಿ ಅಷ್ಟೇ ಹಂಗೆ ಅನ್ಕೊತೀವಿ. ಒಂದು ಸಿನಿಮಾ ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು ಸಿನಿಮಾ ಆಡಿಯನ್ಸ್ ಅದಕ್ಕೆ ಜಾಸ್ತಿ ಹೋಗ್ಬಿಡ್ತಾರೆ, ಇದು ಚೆನ್ನಾಗಿರೋ ಸಿನಿಮಾಗೂ ಇದಾಗುತ್ತೆ ಅಂತ. ಬಟ್ ಸಾಂಗ್ಸ್ದು ಹಂಗೆ ಆಗುತ್ತೆ. ಈಗ ಯಾವುದೋ ಒಂದು ನಮ್ಮದು ಒಂದು ಸಾಂಗ್ ಚೆನ್ನಾಗಿ ಹೋಗ್ತಿದೆ ಅಥವಾ ಬಿಟ್ಟಿದ್ದೀವಿ ಅಂದಾಗ ನೆಕ್ಸ್ಟ್ ಡೇ ಇನ್ನೊಂದು ಯಾವುದೋ ದೊಡ್ಡ ಸಿನಿಮಾದು ಅಥವಾ ದೊಡ್ಡ ಹೀರೋದು ಯಾವುದೋ ಒಂದು ಸಾಂಗ್ ಬಂದು ಅದು ಬ್ಲಾಕ್ ಬಸ್ಟರಾಗಿ ಓಡೋಕ್ಕೆ ಶುರುವಾದಾಗ, ಅದು ರೀಲ್ಸ್ಗಳು ಆಗೋಕ್ಕೆ ಶುರುವಾದಾಗ ಮೇ ಬಿ ಇದೆಲ್ಲೋ ಹೈಡ್ ಆಗಿಬಿಡುತ್ತೆ. ಈಗ ಒಬ್ಬ ಮನುಷ್ಯ ಒಂದು ರೀಲ್ಸ್ ಶೂಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ನಮಗೆ. ಈ ಸಾಂಗ್ ಶೂಟ್ ಇದು ಟ್ರೆಂಡಿಂಗಲ್ಲಿದೆ ಅಂದ್ಬಿಟ್ಟು ಅದಕ್ಕೆ ಶೂಟ್ ಮಾಡೋಕೆ ಹೋಗ್ತಾರೆ, ಮೇ ಬಿ ಇದಾಗ್ಬಿಡುತ್ತೆ. ಈ ಥರದ್ದೆಲ್ಲ ತುಂಬ ವಿಚಾರಗಳು ಆಗುತ್ತೆ. ಸೊ ಬಟ್ ಜೆನ್ಯೂನ್ಲಿ ಯಾವ ಹಾಡು ಆ ಶಕ್ತಿ ಇದೆ, ಅದು ಯಾವತ್ತೋ ಒಂದಿನ ಎತ್ಕೊಂಡ್ಬಿಡುತ್ತೆ, ಯಾವತ್ತೋ ಒಂದಿನ ವೈರಲ್ ಆಗಿಬಿಡುತ್ತೆ. ಸೊ ನಂದು ಆ ಥರ ತುಂಬ ಆಗಿದೆ ಹಾಡುಗಳು. ನನಗೆ ಮುಂಚೆ ನಾನು ಅಂದ್ಕೊಂಡಷ್ಟು ಹಿಟ್ ಆಗಿಲ್ವಲ್ಲ ಅಂತ ಬೇಜಾರಲ್ಲಿರೋ ಹಾಡುಗಳು ತುಂಬ ದಿನ ಆದಮೇಲೆ ವೈರಲ್ ಆಗಿ ಇನ್ನೂ ಬೇಕಾಗಿದ್ದು ಹಾಗೆ ನನಗೆ. ಆ ಟೈಮಲ್ಲಿ ಓಕೆ ಚೆನ್ನಾಗಿದೆ, ಇಂಡಸ್ಟ್ರಿಯಲ್ಲೆಲ್ಲ ಓಡಾಡ್ತಿತ್ತದು, ಬಟ್ ಅದು ಕ್ರಮೇಣ ಇವತ್ತಿಗೂ ಓಡ್ತಾ ಇದೆ. ಅದು ಅಂದರೆ ಹೌದೌದು, ಹೌದು, ಅದು ಹಾಡಿಗೆ ಆ ಶಕ್ತಿ ಇದ್ದರೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಮಾನ್ಸೂನ್ ರಾಗ ಸಿನಿಮಾದು ಇತ್ತೀಚೆಗೆ ವೈರಲ್ ಆಗಿತ್ತು, ಮುದ್ದಾದ ಮೂತಿ ಮನ್ಸು ಮರಕೋತಿ. ಸೊ ಅದು ನಾನು ಇನಿಷಿಯಲಿ ಬರಿಬೇಕಾದ್ರೆ ಆಲ್ಮೋಸ್ಟ್ ಒಂದು 4 ಇಯರ್ಸ್ ಆಗಿ 3-4 ಇಯರ್ಸ್ ಆಯ್ತು ಅದು ರಿಲೀಸ್ ಆಗಿ. ಬರಿಬೇಕಾದ್ರೆ ನಾನು ಅನೂಪ್ ಸಿಡಿನವ್ರಿಗೆ ಅವ್ರಿಗೆಲ್ಲ ಹೇಳಿದ್ದೇನೆ, ಸರ್ ಇದು ರೀಲ್ಸಲ್ಲೆಲ್ಲ ಹಿಂಗೆ ವೈರಲ್ ಆಗುತ್ತೆ ಸರ್, ಈ ಥರ ಯಾರೇ ಚೆನ್ನಾಗಿರೋರು ಅಥವಾ ಪ್ರಾಣಿಗಳು ಎಲ್ರಿಗೂ ಹಿಂಗೆ ಹಾಕೊಂಡು ವೈರಲ್ ಮಾಡ್ತಾರೆ ಸರ್, ಹಂಗೆ ಹೇಳ್ಕೊಂಡು ಇದು ಮಾಡ್ತಿದ್ದೆ, ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ದೆ. ಸೊ ಸಾಂಗ್ ಬಿಟ್ಟಾಗ ತುಂಬ ಜನ ಇಷ್ಟಪಟ್ಟರು. ಅಚ್ಯುತ್ ಸರ್ಗೆ ಫಸ್ಟ್ ಟೈಮ್ ಒಂದು ಸಾಂಗ್ ಇದೆ, ಅಚ್ಯುತ್ ಸರ್ ಫೋನ್ ಮಾಡಿಬಿಟ್ಟೆಲ್ಲ ಮಾತಾಡಿದರು, ಫಸ್ಟ್ ಟೈಮ್ ಕೂಡ ನನಗೆ ಯಾರೋ ಒಂದು ಹಾಡು ಬರೆದಿದ್ದಾರೆ ಅಂತ ಖುಷಿ ಪಟ್ಟಿದ್ರು. ಪಿಕ್ಚರೇಷನ್ ತುಂಬ ಚೆನ್ನಾಗಿತ್ತು. ಬಟ್ ಆ ಹಾಡು ವರ್ಕ್ ಆಗಿಲ್ಲ ನಮಗೆ, ಬಿಕಾಸ್ ನಮ್ಗೆ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ ಆ ಟೈಮಲ್ಲಿ. ಬಟ್ ರೀಸೆಂಟಾಗಿ ಅದು ವೈರಲ್ ಆಗೋಕ್ಕೆ ಶುರುವಾದಾಗ ನನಗೆ ಅದೇ ಅಗೇನ್ ಮತ್ತೆ ನನಗೆ ಅನಿಸ್ತು, ಅಂದರೆ ಹಾಡಿಗೆ ಆ ಶಕ್ತಿ ಇದ್ದರೆ ಅದು ಯಾವಾಗ ಬೇಕಿದ್ರೆ ರೀಚ್ ಆಗ್ಬೋದು ಅಂತ. ಸೊ ಅದು ಯಾವಾಗಲೂ ಬಿಲೀವ್ ಮಾಡ್ತೀನಿ. ಈಗ ಯಾವುದೋ ಒಂದು ಸಾಂಗ್ ಹಿಟ್ ಆಗಿಲ್ಲ ಅಂದರೆ ಇದೆ, ಅದ್ರ ಟೈಮ್ ಇದೆ, ಅದನ್ನು ಗೊತ್ತಿಲ್ಲ ಯಾವಾಗ ವರ್ಕ್ ಆಗುತ್ತೆ ಅಂತ. ಅಂದರೆ ಈ ಕನ್ಸಿಸ್ಟೆಂಟ್ ಎಫರ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಯೂಶ್ವಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಕ್ಸಸ್ಸಿಗೆ 100 ದಿನಗಳು 1000 ದಿನಗಳು ಅಂತ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ನಾವು ನಮ್ಮ ಪಾಡಿಗೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾಗ ಆ 100 ಅಥವಾ 1000 ದಿನಗಳ ಪರಿಶ್ರಮ ಯಾವ ರೀತಿ ವಾಪಸ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಹಿಟ್ ಸಾಂಗ್ ಯಾವುದು ನೀವು ಬರೆದಿರೋದು? ಅಯ್ಯೋ ನಾನು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಅಂತ ಯಾವುದು? ಅಂದರೆ ಈಗ ಅದು ಬಿಟ್ ಸಾಂಗ್ ಅದು ಆ್ಯಕ್ಚುಲಿ ಇತ್ತೀಚೆಗೆ ವೈರಲ್ ಆಗಿ ಈಗಲೂ ಓಡ್ತಾ ಇರುತ್ತೆ. ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವರೇ ಪ್ರೀತಿ. ಅದು ಲವ್ಲಿ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಮೇಜರ್ 4 ಹಾಡುಗಳನ್ನು ಬರೆದಿದ್ದೆ. ಅದರಲ್ಲಿ ಒಂದು 2 ಹಾಡುಗಳ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಬಟ್ ಅದು ಯಾವುದೂ ಅಂದ್ಕೊಂಡೋಗಿ ವರ್ಕ್ ಆಗಿಲ್ಲ. ಇದು ಅನೂಪ್ ಸರ್ ಒಂದಿನ ಕರೆದ್ಬಿಟ್ಟು ಒಂದು RRಲ್ಲಿ ಒಂದು ಬಿಟ್ಟಿದೆ, ಇಂಟರ್ವಲ್ ಬ್ಲಾಕ್ ಇದೆ, ಅಲ್ಲಿಗೆ ಒಂದು ಏನೋ ಬೇಕ್ರಿ, ಒಂದು ಬಿಟ್ ಸಾಂಗ್ ಥರ ಬೇಕು ಬನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಇನ್ನೊಂದೇನೋ ಮೀಟಿಂಗ್ ಇತ್ತು ನನಗೆ ಒಂದು ಹಾಫ್ ಆ್ಯನ್ ಅವರಲ್ಲಿ ಅದು ಬರಬೇಕಿತ್ತು ಅನ್ನೋ ಥರ ಇತ್ತು. ಬಟ್ ನನಗೆ ಗೊತ್ತಿಲ್ಲ ಆಗುತ್ತೋ ಇಲ್ಲೋ ಹಾಫ್ ಆ್ಯನ್ ಅವರಲ್ಲಿ ಅಂತ. ಹೋಗಿ ಅದನ್ನು ಸಿಚುವೇಶನ್ ನೋಡಿದೆ ನಾನು. ವಸಿಷ್ಠ ಅವ್ರದ್ದು ಮತ್ತು ದತ್ತಣ್ಣ ಅವ್ರದ್ದೆಲ್ಲ ಒಂದು ಸೀನ್ಗಳು ತೋರಿಸಿದ್ರು. ಟ್ಯೂನ್ ಕೊಟ್ಟರು ನನಗೆ. ಟ್ಯೂನ್ ಕೊಟ್ಟು ಅವರು ಮನೆ ಹಾಲಲ್ಲಿ ನಾನು ಕೂತ್ಕೊಂಡು ಆ ಟ್ಯೂನ್ಗೆ ನಾನು ಒಂದು ಆಲ್ಮೋಸ್ಟ್ 5 to 10 ಮಿನಿಟ್ಸಲ್ಲೇ ಬರೆದಿರೋದು ಅದನ್ನ. ಆ ಟ್ಯೂನ್ಗೆ ಹೀಗೆ ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವರೇ ಪ್ರೀತಿ, ಆ ದೇವರೇ ಗಾಯಗಳು ಆದಾಗ ನೋವನ್ನು ಯಾರಲ್ಲಿ ಹೇಳಿಕೊಳ್ಳೋದು ಅಂತ.
ಅಂತ ಬರೆದ್ಬಿಟ್ಟು ಸರ್ಗೆ ತೋರಿಸಿದಾಗ ಖುಷಿ ಆಯಿತು ಅವ್ರಿಗೆ ಚೆನ್ನಾಗಿದೆ ಇದು ಹಾಡಿಸ್ತೀನಿ ಅಂತ ಹಾಡಿಸ್ಬಿಟ್ಟು ರಿಲೀಸ್ ಮಾಡಿದ್ರು. ಸಿನಿಮಾ ಒಂದು ಲೆವೆಲ್ಗೆ ಆ್ಯಾವ್ರೇಜ್ ಆಯಿತು, ಎಲ್ಲ ಆಯಿತು. ಸಿನಿಮಾ ಎಲ್ಲ ಆದಮೇಲೆ ಅದು ಇತ್ತೀಚೆಗೆ ನನಗೆ ಗೊತ್ತಿಲ್ಲ ಅಷ್ಟು ವೈರಲ್ ಆಗಿದೆ ಅಂತ. ಅಫಿಷಿಯಲ್ ರಿಲೀಸು ಆಗಿರಲಿಲ್ಲ, ಅದು ಯಾವುದೋ ಸಾಂಗ್ದು ಬಿಟ್ಟು ಎಲ್ಲೋ ಸಿನಿಮಾದ ಯಾವುದೋ ಬಿಟ್ಟು ಅನ್ಅಫಿಷಿಯಲ್ ಬಿಟ್ಟು ವೈರಲ್ ಆಗಿಬಿಟ್ಟಿದೆ. ಸೊ ಅದು ಇವತ್ತಿಗೂ ಓಡ್ತಾನೆ ಇರುತ್ತೆ, ಯಾರೋ ಟ್ಯಾಗ್ ಮಾಡ್ತಿರ್ತಾರೆ, ಯಾರೋ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ. ಅದು ನನಗೆ ರಿಯಲಿ ಅಂದರೆ ತುಂಬ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ವರ್ಕ್ ಆಗಿಲ್ಲ. ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದು. ಸೊ ತುಂಬ ಚೆನ್ನಾಗಿ ಹೋಗ್ತಿದೆ ಅದು. ಅಂದರೆ ಅದು ಇದೊಂದು ಸಾಂಗ್ ಆ ಥರ ಆಯಿತು. ಓಕೆ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ ಎಲ್ರಿಗೂ ನಿಮ್ಮ ಮುಖ ಪರಿಚಯನೇ ಇರಬೇಕು ಅಂತಿಲ್ಲ. ಮುಖ ಪರಿಚಯ ಇರಲ್ಲ, ಹೆಸರು ಗೊತ್ತಿರುತ್ತೆ, ನಿಮ್ಮ ಹಾಡುಗಳು ಗೊತ್ತಿರುತ್ತೆ, ಲಿರಿಕ್ಸ್ ಬಾಯಲ್ಲೇ ಇರುತ್ತೆ. ಯಾವಾಗಲಾದರೂ ಹಂಗಿದ್ದ ಸಿಚುವೇಶನ್ಸ್ ಇದೆಯಾ? ಎಲ್ಲೋ ಒಂದು ಕಡೆ ಕೆಫೆಲ್ ಕೂತೋ ಅಥವಾ ಯಾವುದೋ ಬಸ್ಸಲ್ಲಿ ಹೋಗ್ತಾನೋ, ಆರಂಭಿಕ ದಿನಗಳಲ್ಲಿ ಬಸ್ಸಲ್ಲಿ ಹೋಗ್ತಾನೋ, ನಿಮ್ಮದೇ ಹಾಡನ್ನು ನೀವು ಕೇಳಿಸ್ಕೊಂಡು ಬಸ್ಸಲ್ಲಿ, ಅಥವಾ ಯಾರೋ ಅದ್ರ ಬಗ್ಗೆ ಎಂಥ ಚೆಂದಾಗಿ ಬರೆದಿದ್ದಾನಲ್ಲ ಅಂತ ಯಾರಾದರೂ ಅವ್ರ ಆಡು ಭಾಷೆಯಲ್ಲಿ ಬರೆದಿದ್ದು ನೀವು ಕೇಳಿಸ್ಕೊಂಡು ಖುಷಿ ಪಟ್ಟಿದ್ದು ಅಫ್ಕೋರ್ಸ್ ಹತ್ತಾರಿರುತ್ತೆ. ಅದರಲ್ಲಿ ನೆನಪಿನಲ್ಲಿರುವಂಥದ್ದು ಯಾವುದಾದ್ರೂ ಇದೆಯಾ? ಯಾವ ಹಾಡದು? ಇದೆ. ಇನ್ನೂ ಬೇಕಾಗಿದ್ದೇನೋ ಒಂದಿನ ನಾನು ಕ್ರಿಕೆಟ್ ಆಡಿ ಹಿಂಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ವಾಕ್ ಮಾಡೋರೊಬ್ಬರು ಫೋನಲ್ಲಿ ಹಿಂಗೆ ಹಾಕ್ಕೊಂಡು ಕೇಳ್ತಾ ಹೋಗ್ತಾಯಿದ್ರು. ಆ್ಯಂಡ್ ನಿನ್ನೆ ಅನಿಸುತ್ತೆ, ನಿನ್ನೆ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಹೀಗೆ ಕರೋಕೆ ಹಾಕ್ಕೊಂಡು ಹಾಡ್ತಾ ಇರ್ತಾರೆ. ಅವರು ಸಿಂಗಾರ ಸಿರಿಯನ ಹಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಈವನ್ ಇನ್ನೂ ಬೇಕಾಗಿದ್ರು ಹಾಡಿದ್ದಾರೆ ಅಲ್ಲಿ. ಅವ್ರಿಗೆ ಗೊತ್ತಿಲ್ಲ ನಾನು ಅಲ್ಲಿ ಪಕ್ಕದಲ್ಲೇ ಇದ್ದಾರೆ ಲಿರಿಸಿಸ್ಟ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ತುಂಬ ನಾನು ಪಾರ್ಕಲ್ಲಿ ಕೂತಾಗಲ್ಲ ತುಂಬ ಸತಿ ರೀಲ್ಸಲ್ಲಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಇದು ಸ್ವೈಪ್ ಮಾಡ್ತಾ ಇರ್ತಾರಲ್ಲ ಅವರು. ನನಗೆ ಯುವ ಸಿನಿಮಾದು ನಗುವುದ ಕಲಿಸೋ ಮಗುವಿನ ಮನಸ್ಸು ಅದು ತುಂಬ ಓಡ್ತಿರುತ್ತೆ, ಅದನ್ನು ಹಾಕ್ಕೊಂಡಿರೋದು ನೋಡಿದ್ದೀನಿ. ಆ್ಯಂಡ್ ಬಸ್ಸಲ್ಲಿ ರೀಸೆಂಟಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಕಾಂತಾರ ಚಾಪ್ಟರ್ 1 ಓ ಮದನ ಮನ ಮೋಹಿನಿ ಆ ಸಾಂಗ್ ಪ್ಲೇ ಆಗ್ತಿತ್ತು. ಈ ಥರ ತುಂಬ ಆಗಿದೆ. ಅಂದರೆ ಯಾರು ಲಿರಿಕ್ಸ್ ತುಂಬ ಆ ಥರ ಏನು ಕೇಳಿಲ್ಲ ನಾನು, ಬಟ್ ಎಂಜಾಯ್ ಅನ್ನೋದು ಗೊತ್ತಾಗುತ್ತೆ. ಡೆಫಿನೆಟ್ಲಿ. ಸೊ ಅದು ಇದೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್. ಕಟಿಂಗ್ ಶಾಪ್ಗೆ ಹೋದಾಗ ಅಲ್ಲಿ ಪ್ಲೇ ಆಗ್ತಿತ್ತು. ರೀಸೆಂಟಾಗಿ ನಾನು ಮುದ್ದುಗುಮ್ಮ ಸಾಂಗ್ ಅಲ್ಲಿ ಪ್ಲೇ ಆಗ್ತಿತ್ತು, ಬಟ್ ಅವ್ರಿಗೆ ಕ್ಲೂನೇ ಇಲ್ಲ, ಅಂದರೆ ನಾನು ಲಿರಿಸಿಸ್ಟ್ಗೆ ಕಟಿಂಗ್ ಮಾಡ್ತಿದ್ದೀನಿ ಅಂತ ಕ್ಲೂ ಇಲ್ಲ. ಸೊ ಅವ್ರು ಎಂಜಾಯ್ ಮಾಡ್ಕೊಂಡು ಅದನ್ನು ಇದು ಮಾಡ್ತಿದ್ರು. ಅದೊಂಥರ ಮಜಾ, ಎಂಜಾಯ್. ಅದು ಸಖತ್ ಮಜಾ, ನನಗೆ ಖುಷಿ ಕೊಡುತ್ತೆ. ನನಗೆ ಯಾರಾದರೂ ನನ್ನ ಜೊತೆ ಬಂದವರು ಯಾರಾದರೂ ಇವರೇ ಲಿರಿಸಿಸ್ಟು ಆ ಥರ ಎಲ್ಲ ಹೇಳೋಕೆ ಹೋದ್ರೆ ನಾನು ತಡಿತೀನಿ. ಅಂದರೆ ಮ್ಯಾಕ್ಸಿಮಮ್ ಜನ ನಂಬಲ್ಲ. ತುಂಬ ಸತಿ ಆ ಥರ ಹೌದಾ ಅಂತ. ನಾನು ಒಂದು ಸತಿ ಮೈಸೂರಿಗೆ ನನ್ನ ಫಸ್ಟ್ ಸಾಂಗ್ ಚಂದ ಚಂದ ನನ್ನ ಹೆಂಡತಿ ಆದಮೇಲೆ ಮೈಸೂರಲ್ಲಿ ಒಂದು ಮದುವೆಗೆ ಹೋಗಿದ್ದೆ ನಾನು, ನನ್ನ ಆಫೀಸ್ ಫ್ರೆಂಡ್ಸ್ ಎಲ್ಲ. ಆವಾಗ ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ FM ಅಲ್ಲಿ ಹಾಡು ಬರುತ್ತೆ. FM ಅಲ್ಲಿ ಆ ಹಾಡು ಬಂದಾಗ ನನ್ನ ಫ್ರೆಂಡ್ಸೆಲ್ಲ ಎಕ್ಸೈಟ್ ಆಗಿಬಿಟ್ಟು, ಸರ್ ಈ ಹಾಡು ಇವರೇ ಬರ್ತಿದ್ದು, ಅವ್ರು ನಂಬೋಕ್ಕೆ ತಯಾರಿಲ್ಲ, ಲಿಟ್ರಲಿ ನಂಬೇ ಇಲ್ಲ. ಅವ್ರೊಂದು ಸತಿ ಹಿಂಗೆ ನೋಡಿಬಿಟ್ರು, ಅವ್ರೇನು ಕ್ಯಾರೇ ಮಾಡಲಿಲ್ಲ. ಆಮೇಲೆ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ಮೇಲೆ ಹೌದಾ ಸರ್ ನೀವು ಬರ್ದಿರೋದು ಸರ್ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಸೊ ಅವರು ನನಗದು ಒಂಥರ ಅನಿಸ್ಬಿಡುತ್ತೆ, ಅವ್ರು ನಂಬಿಲ್ಲ ಅಥವಾ ಏನೋ ಇದು ಮಾಡಿದ್ರೆ. ಅದಕ್ಕೆ ಬೇಡ, ಅದು ಏನು ಹೇಳೋಕ್ಕೆ ಹೋಗಬೇಡಿ ಅಂತಲೇ ಇದು ಮಾಡ್ತೀನಿ. ನಾನು ಎಂಜಾಯ್ ಮಾಡ್ತೀನಿ ಒಳಗಡೆ ಅಷ್ಟೇ. ಸೊ ಲಿರಿಕ್ಸ್ ಬರೆದಾಗ ಫಸ್ಟ್ ಸಾಂಗ್ ರಿಲೀಸ್ ಆದ ಟೈಮಲ್ಲಿ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು? ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆಗೋದು ಇಟ್ಸ್ ನಾಟ್ ದ್ಯಾಟ್ ಈಸಿ. ಲಿರಿಸಿಸ್ಟ್ ಆಗಬೇಕು ಅಂತ ಕನಸ್ಕೊಂಡು ಪ್ರತಿದಿನ ಬೆಂಗಳೂರಿನಿಗೆ ಎಡತಾಕೋರು, ಅಕ್ಕಪಕ್ಕದ ಹಳ್ಳಿಗಳಿಂದ ಬರೋರು, ಊರಿಂದ ಬರೋರು, ದೂರದಿಂದ ಬರೋರು ಸಾವಿರಾರು ಜನ ಇರ್ತಾರೆ. ಎಷ್ಟೋ ಜನರಿಗೆ ಆಸೆ ಇರುತ್ತೆ ಒಂದು ಸಲ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಂದು ಒಂದು ಸಾಲು ಕೇಳಿಸ್ಕೊಂಬಿಡ್ಲಿ ಅಂತ. ಆದರೆ ಮನೆಯವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳ್ಳಿ ಪರದೆ ಮೇಲೆ ನನ್ನ ಮಗ ಬರೆದಿದ್ದ ಹಾಡು ಟೆಲಿಕಾಸ್ಟ್ ಆಗುತ್ತೆ, ಅಂದರೆ ಪ್ಲೇ ಆಗುತ್ತೆ ಅನ್ನೋದು ಇಟ್ಸ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಫಸ್ಟ್ ಮೂಮೆಂಟ್ ಆಗಿರುತ್ತೆ. ಯಾವ ಹಾಡು? ಸೊ ಚಂದ ನನ್ನ ಹೆಂಡತಿ ಬಂದಾಗ ಇನಿಷಿಯಲ್ ರಿಲೀಸ್ ಆದಾಗ ನಮ್ಮ ಅಪ್ಪ ಅಮ್ಮಗೆಲ್ಲ ಗೊತ್ತೇ ಇಲ್ಲ ಅದು. ಅಂದರೆ ಅವರು ಸಿನಿಮಾ ನೋಡಿ ಆ ಥರ ಜಾಸ್ತಿ ಏನೂ ಇದೇ ಇಲ್ಲ. ಅವ್ರದ್ದೇ ಝೋನಲ್ಲಿ ಇರುವಂಥವ್ರು. ಬಟ್ ಅದು ತುಂಬ ದೊಡ್ಡ ಹಿಟ್ ಆದಮೇಲೆ ಯಾರ್ಯಾರೋ ಬಂದು ಹೇಳೋಕ್ಕೆ ಶುರು ಮಾಡಿದ್ರು, ನಿಮ್ಮ ಮಗ ಬರ್ದಿದ್ದಂಥ ಹಾಡನ್ನ ಅಂತ ಹೇಳಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ಫ್ಯಾಕ್ಟ್ ನನಗೆ ಅದು ಚಂದ ನನ್ನ ಹೆಂಡತಿ ದೊಡ್ಡ ಹಿಟ್ಟಾಗಿ ನಾನು ಮಂಗಳೂರಲ್ಲಿ ಒಂದು FM ಇಂಟರ್ವ್ಯೂಗಂತ ಹೊರಟಿದ್ದೆ. ನಮ್ಮ ತಂದೆಗೆ ನಾನು ಬೆಳಗ್ಗೆ ಫೋನ್ ಮಾಡಿದೆ, ಹಿಂಗೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಅವಾಗ ಜಾಬ್ ಬಿಟ್ಟಿದ್ದೆ, ಜಾಬ್ ಬಿಟ್ಟು ಕಂಪ್ಲೀಟಾಗಿ ಇಲ್ಲಿಗೆ ಬಂದಿದ್ದೆ. ಸೊ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ. ಆಗಲಿ ಒಳ್ಳೇದಾಗಲಿ ಅಂತ ಹೇಳಿದ್ರು. ಸಂಜೆ ನಾನು ವಾಪಸ್ ಬಸ್ಸಲ್ಲಿ ಬರ್ತಾ ಫೋನ್ ಮಾಡಿದೆ, ಹಿಂಗೆ ಆಯಿತು ಇಂಟರ್ವ್ಯೂ ಆಯಿತು. ಹೌದಾ, ಏನಾಯಿತು ಇಂಟರ್ವ್ಯೂ ಮುಗೀತು ಅಂತ. ಅಲ್ಲ, ಕೆಲಸ ಏನಾಯಿತು ಅಂದರೆ ಅವ್ರೇನು ಅಂದ್ಕೊಂಡಿದ್ದಾರೆ, ಕೆಲಸದ ಇಂಟರ್ವ್ಯೂಗೆ ಹೋಗಿದ್ದಾನೆ ಎಲ್ಲೋ ರೇಡಿಯೋ ಅದು ಏನೂ ಕೇಳಿಸ್ಕೊಂಡಿಲ್ಲ ಅವರು. ಇಂಟರ್ವ್ಯೂ ಅಂದರೆ ಅವ್ರಿಗೆ ಕೆಲಸದ ಇಂಟರ್ವ್ಯೂಗೆ ಹೋಗಿದ್ದಾನೆ ಅಂತ. ಆಮೇಲೆ ಹೇಳಿದೆ, ಇಲ್ಲ ಕೆಲಸದ ಇಂಟರ್ವ್ಯೂ ಅಲ್ಲ, ಈ ಥರ ಹಾಡು ಹಿಟ್ಟಾಗಿರೋದಕ್ಕೆ ಕರೆದು ಮಾತಾಡಿಸ್ತಾರೆ ಅದಕ್ಕೆ ಅಂತ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಆಯಿತು. ಬಟ್ ಅವ್ರಿಗೆ ಒಂದು ಹಾಡು ಆದಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿತ್ತು ಏನೋ ಇದು ಮಾಡ್ತಾನೆ ಅಂತ. ಆದರೂ ನಮ್ಮ ತಂದೆ ಏನು ಮಾಡಿದ್ರು, ಅವ್ರಿಗೆ ಜ್ಯೋತಿಷ ಇದೆಲ್ಲ ತುಂಬ ನಂಬ್ತಾರೆ. ಅವ್ರು ಹೋಗ್ಬಿಟ್ಟು ಒಬ್ಬ ಜ್ಯೋತಿಷ ಹತ್ರ ಕೇಳಿದ್ದಾರೆ, ಹಿಂಗೆ ಇವನು ಕೆಲಸ ಇಂಜಿನಿಯರಿಂಗ್ ಮಾಡಿದವನು ಕೆಲಸ ಬಿಟ್ಬಿಟ್ಟು ಈ ಥರ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಿದ್ದಾನೆ, ಹೋಗಿದ್ದಾನೆ ಆಲ್ರೆಡಿ,
ಹೆಂಗೆ ಭವಿಷ್ಯ ಇದೆಯಾ ಏನು ಅಂತ ಕೇಳಿದಾಗ ಅವ್ರೇನು ಹೇಳಿದ್ದಾರೆ, ಇಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಅವನ ಇದಕ್ಕೆ ಕಲೆ ಒಲಿಯುತ್ತೆ ಅವನಿಗೆ, ಅವನು ಅದರಲ್ಲೇ ಚೆನ್ನಾಗಿ ಆಗ್ತಾನೆ ಅಂತ ಹೇಳಿಬಿಟ್ಟು ಭವಿಷ್ಯ ನೋಡ್ತಿದ್ದಾರೆ. ಅದಾದಮೇಲೆ ಏನೂ ಕೇಳೇ ಇಲ್ಲ ಅವರು. ಅದಾದಮೇಲೆ ಏನು ಮುಂಚೆ ಆದರೆ ಎರಡು ಬ್ಯಾಲೆನ್ಸ್ ಮಾಡ್ಬೋದಾ ಆ ಥರದ್ದೆಲ್ಲ ಇತ್ತು. ಅದಾದಮೇಲೆ ಏನೂ ಕೇಳೇ ಇಲ್ಲ ಅಂತಂದೆ. ಓಕೆ, ಹಿ ವಾಸ್ ಕಾನ್ಫಿಡೆಂಟ್. ಹೌದು. ಓಕೆ, ಸೊ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋದು ಮಾತ್ರ ಅಲ್ಲ, ಹಿಟ್ಗಳನ್ನು ಕೊಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಅಟ್ ದಿ ಸೇಮ್ ಟೈಮ್ ಬಿಗ್ ಸ್ಟಾರ್ಸ್ಗೆ ಹಿಟ್ ಕೊಡ್ಬೋದು ಅನ್ನೋದು ಇನ್ನೊಂದು ಆಸೆ ಇರುತ್ತೆ. ಆದರೆ ಪ್ರಮೋದ್ ಮರವಂತೆಯವರ ಕೆಲಸ ಹೇಗಿದೆ ಅಂತ ಹೇಳಿದ್ರೆ, ಹಿಟ್ ಸಿನಿಮಾಗಳ ಸಬ್ಜೆಕ್ಟ್ ಇಟ್ಕೊಂಡವರು ಪ್ರಮೋದ್ ಮರವಂತೆಯವ್ರದ್ದು ಒಂದು ಸಾಂಗ್ ನಮ್ಮದ್ರಲ್ಲಿರಬೇಕು ಅನ್ನೋ ಮಟ್ಟಕ್ಕೆ ನಿಮ್ಮನ್ನು ನೀವು ಗುರುತಿಸಿದ್ದೀರಾ, ಇಂಡಸ್ಟ್ರಿ ಗುರುತಿಸೋ ಹಾಗೆ ಮಾಡಿದ್ದೀರಾ. ಸಿಂಗಾರ ಸಿರಿಯ ಇರಬಹುದು, ಇವಾಗ ಮನಮೋಹಕ ಇರಬಹುದು, ಮೋಸ್ಟ್ ಅವೇಟೆಡ್ ಸಿನಿಮಾ ಟಾಕ್ಸಿಕ್. ಹೀಗೆ ಜರ್ನಿ ನೋಡ್ತಾ ಇದ್ದಾಗ ಡ್ಯೂ ಯು ಥಿಂಕ್ ಇಟ್ ವಾಸ್ ಅ ರೆಡ್ ಕಾರ್ಪೆಟ್, ಅಥವಾ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಅಂತ ಅನ್ಸುತ್ತಾ? ಹೆಂಗೆ ಅನ್ಸುತ್ತೆ ನಿಮಗೆ? ನನಗೆ ನಾನು ಹೆಂಗೆ ಅಂದರೆ ಕೇಕ್ ವಾಕ್ ಅನ್ಸುತ್ತಾ ಅಥವಾ ಇಲ್ಲ? ಡೆಫಿನೆಟ್ಲಿ ಆ ಕೇಕ್ ವಾಕ್ ಇರಲಿಲ್ಲ. ಬಟ್ ಏನಂದರೆ ನನಗೆ ಯಾವುದೋ ಒಂದು ಸಾಂಗ್ ವರ್ಕ್ ಆಯಿತು, ಹಿಟ್ ಆಯಿತು ಅಂದಾಗ ನಾನು ಆ ಹಿಂದಿಂದೆಲ್ಲ ಒಂದು ಸ್ವಲ್ಪ ಬೇಗ ಮರ್ತು ಬಿಡ್ತೀನಿ, ಸ್ಟ್ರಗಲ್ಗಳನ್ನು ಮರ್ತು ಬಿಡ್ತೀನಿ. ಈಗ ಸಿಂಗಾರ ಸಿರಿಯ ಬರೆಯೋ ಹಿಂದೆ ತುಂಬ ಸ್ಟ್ರಗಲ್ ಇತ್ತು, ಎಲ್ಲ ಆ ಸ್ಟ್ರಗಲ್ಗಳನ್ನು ಮರ್ತು ಬಿಡ್ತೀನಿ. ಇವನು ಫಸ್ಟ್ ಸಾಂಗ್ ಬರೆಯೋದಕ್ಕೂ ನಾನು ಆಲ್ಮೋಸ್ಟ್ 2-3 ಇಯರ್ಸ್ ನಾನು ಬೇರೆ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಒಂದು ಅವಕಾಶ ಕಾಯ್ತಾ ಇದ್ದೆ ನಾನು. ಅದು ಫಸ್ಟ್ ಸಾಂಗ್ ಆದಮೇಲೆ ಸೆಕೆಂಡ್ ಸಾಂಗ್ ಏನು ಇನ್ನೂ ಬೇಕಾಗಿದೆ ಆಯ್ತಲ್ವ, ಅದು ಸ್ಟ್ರಗಲ್ ತುಂಬ ದೊಡ್ಡದಾಯಿತು. ಅಂದರೆ ಒಂದು ಸಾಂಗ್ ದೊಡ್ಡದು ಹಿಟ್ ಆದಮೇಲೆ ಒಂದು 2-3 ತಿಂಗಳು ತುಂಬ ರೆಕಗ್ನಿಷನು, ಎಲ್ಲ ಅಲ್ಲಿ ಇಲ್ಲಿ ಸನ್ಮಾನಗಳಾಗುತ್ತೆ, ಮನೆಯವ್ರಿಗೆಲ್ಲ ಇದು ಮಾಡ್ತಾರೆ. ಆಮೇಲೆ ಕೇಳೋಕ್ಕೆ ಶುರು ಮಾಡ್ತಾರೆ, ವಾಟ್ ನೆಕ್ಸ್ಟ್ ಸಾಂಗ್ ಯಾವುದು, ನೆಕ್ಸ್ಟ್ ಯಾರು ಬರೀತಾ ಇದೆಯಾ, ಅವ್ರಿಗೆ ಬರೀ ಇವ್ರಿಗೆ ಬರೀ. ಬಟ್ ನಮ್ಮ ಸಿಚುವೇಶನ್ ನಮ್ಗೆ ಗೊತ್ತಿರುತ್ತೆ. ಸೊ ಆ ಥರ ಏನಿಲ್ಲ, ನನಗೆ ಯಾವುದೂ ಹಾಡುಗಳೇ ಇಲ್ಲ ಬರೆಯೋಕ್ಕೆ. ಸೊ ಒಂದು ಸಾಂಗ್ ಹಿಟ್ ಕೊಟ್ಟ ತಕ್ಷಣ ಯಾರೂ ಬರಲ್ಲ. ಸೊ ನಾನು ಅಪ್ರೋಚ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಫೀಸ್ಗೆ ಹೋಗೋದು ಅಥವಾ ಫೋನ್ ಮಾಡೋದು, ಅವ್ರಿಗೆ ಅಪ್ರೋಚ್ ಮಾಡೋದು, ಈ ಥರದ್ದೆಲ್ಲ ತುಂಬ ಸ್ಟ್ರಗಲ್ ಆಗಿದೆ. ಅಂದರೆ ಅಲ್ಲಿ ಹೆಂಗೆ ಈ ಕೆರಿಯರ್ ಹೆಂಗೆ ಆ್ಯಸ್ ಅ ಲಿರಿಸಿಸ್ಟ್ ಕೆರಿಯರ್ ಹೆಂಗೆ ನನ್ನದು ತುಂಬ ನಾನು ಮದುವೆಗಳನ್ನೆಲ್ಲ ಮಿಸ್ ಮಾಡಿಬಿಟ್ಟಿದ್ದೆ. ಅಂದರೆ ಅಲ್ಲಿ ಹೋದರೆ ಕೇಳ್ತಾರೆ ನೆಕ್ಸ್ಟ್ ಸಾಂಗ್ ಯಾವ್ದು ಬರ್ದಿದೆಯಾ ಅಂತ ಕೇಳ್ತಾರೆ ಅಂತ. ನಾನು ಎಷ್ಟೋ ಫಂಕ್ಷನ್ಗಳಿಗೆ ಹೋಗ್ತಿರ್ಲಿಲ್ಲ. ಅಂದರೆ ಆಯಿತು, ಒಂದು ಹಂತಕ್ಕಾದಮೇಲೆ ಆ ಸಾಂಗ್ ಆಯಿತು, ಈಗ ನೆಕ್ಸ್ಟ್ ಏನು ನಿಂದು ಅಂತ ಕೇಳ್ತಾರಲ್ವ, ಆವಾಗ ಅದೊಂದು ಬೇಜಾರಿರೋದು. ಸೊ ಹಾಗಾಗಿ ಅಲ್ಲೊಂದು ಸ್ಟ್ರಗಲ್ ಇತ್ತು. ಒಂದು ಆಲ್ಮೋಸ್ಟ್ 2017 ಡಿಸೆಂಬರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆದರೆ 2019 ಅಕ್ಟೋಬರಲ್ಲಿ ನಂದು ಇನ್ನೂ ಬೇಕಾಗಿದೆ ರಿಲೀಸ್ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ನಾನು ಈ ಥರದ್ದೆಲ್ಲ ನಾನೇನು ಮಾಡ್ತೀನಿ, ಓಕೆ ಈಗ ನಾನು ಅಂದ್ಕೊಂಡಂಗೆ ಇಲ್ಲ, ಒಂದು ಸಾಂಗ್ ಹಿಟ್ಟಾದ ತಕ್ಷಣ ಎಲ್ಲರೂ ಬಂದು ನನಗೆ ಹಾಡು ಕೊಡೋಲ್ಲ, ಇನ್ನೂ ಏನೋ ಬೇಕು ಅನ್ನೋ ಥರ ಇರಬೇಕಾದ್ರೆ ಇನ್ನೂ ಬೇಕಾಗಿದೆ ಸಿಗುತ್ತೆ. ಸೊ ಅದು ವಾಸುಕಿ ಅವರು ಕೆಲಸ ಕೊಡ್ತಾರೆ, ಆವಾಗ ಅನೂಪ್ ಸಿಳಿಂದವ್ರು ಕೆಲಸ ಕೊಡ್ತಾರೆ. ಈ ಥರ ತುಂಬ ಜನ, ಶ್ರೀಧರ್ ಸಂಭ್ರಮ್ ಅವರು ಆಗಿರ್ಬೋದು, ಈ ಥರ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಬ್ಯಾಕ್ ಮಾಡಿ ಆಮೇಲೆ ಇನ್ನೂ ಬೇಕಾಗಿದೆ ಆದಮೇಲೆ ಆ ಜರ್ನಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇನ್ನೂ ಬೇಕಾಗಿ ರಿಲೀಸ್ ಆಗಿ ಆವಾಗ ಇಂಡಸ್ಟ್ರಿ ಸ್ವಲ್ಪ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದೇ ಹಿಟ್ಟು ತುಂಬ ಮುಖ್ಯ ಆಗುತ್ತೆ. ಅಗೇನ್ ಅದೇ ನಾನು ಯಾವಾಗಲೂ ಮಜವಾಗಿ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದೆ ಮುಂಚೆ, ನಮ್ಮದೊಂಥರ ಹಿಟ್ಟಿನ ಗಿರಣಿ ಥರ ಹಿಟ್ ಕೊಡ್ತಾ ಇರ್ಬೇಕು ನಾವು, ಇಲ್ಲಾಂದರೆ ಸೊ ಇಂಡಸ್ಟ್ರಿಯವರಿಗೂ ಮತ್ತು ಹಿಟ್ಟಿನ ಗಿರಣಿ ಓನರ್ಗೂ ಇಬ್ಬರದು ಒಂದೇ ಥರ ಜರ್ನಿ. ಯಾಕಂದರೆ ಹಿಟ್ ಕೊಡ್ತಾ ಇದ್ರೆ ಮಾತ್ರ ಅವ್ರಿಗೆ ಹೊಟ್ಟೆಪಾಡು ನಡೆಯೋದು ಅನ್ನೋ ಥರ. ಚೆನ್ನಾಗಿದೆ, ಹಿಟ್ ಕೊಡ್ತಾ ಇರಬೇಕು. ಅದು ಕನ್ನಡದ ಹಿಟ್ಟು, ಇದು ಇಂಗ್ಲೀಷ್ ಹಿಟ್. ದಟ್ಸ್ ವಂಡರ್ಫುಲ್.